ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುದ್ದಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ನನ್ನ ಬೈಕೊಂಡ್ರೂ ಪರವಾಗಿಲ್ಲ, ಆದರೂ ಪದೇ ಪದೇ ಹೇಳ್ತಾ ಇದ್ದೀನಿ, ಪ್ಲೀಸ್ ನೋಡ್ತಾ ಇರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಇಲ್ಲಾಂದರೆ ನನಗೆ ತುಂಬ ಕಷ್ಟ ಆಗುತ್ತೆ. ಚಾನೆಲ್ ನಡೆಸೋದು, ಕತೆ ಹೇಳೋದು ಎಲ್ಲನೂ ತುಂಬ ಕಷ್ಟ ಆಗುತ್ತೆ. ನಿಮಗೆ ಇಷ್ಟ ಇದೆ ನಾನು ಕತೆ ಹೇಳೋದು ಅಂತ ಆದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಇದು ನನ್ನ ಎರಡನೇ ಕಥೆ, ನನಗಾಗಿ ಬಂದ ಕಥೆಯ ಮುಂದುವರೆದ ಭಾಗ. ಅಪ್ಪಾಜಿ ಸೈನ್ಯದಲ್ಲಿ ಕಾಲು ಕಳೆದುಕೊಂಡವರು. ವೀಲ್ಚೇರಲ್ಲೇ ಅವರ ಬಹುತೇಕ ಕೆಲಸ. ಅತ್ತೆ ಎನ್ನಿಸಿಕೊಂಡ ಹೆಂಗಸು ಆಗಲೂ ಇಲ್ಲೇ ಜಾಂಡ ಹೂಡುತ್ತಿದ್ದಳು. ಅಮ್ಮನನ್ನು ನನ್ನ ಮುದುಕಮ್ಮ ತುಂಬ ಚೆನ್ನಾಗಿ ನೋಡಿಕೊಳ್ಳೋರು. ಆದರೆ ಈ ಹೆಂಗಸು ಅವರನ್ನು ಹಂಗಿಸಿ ಅಂದು ಆಡದ ಹೊರತು ತಿಂದ ಅನ್ನ ಅರಗುತ್ತಿರಲಿಲ್ಲ ಅವಳಿಗೆ. ನಿತ್ಯವೂ ಕಣ್ಣೀರೇ. ಅಮ್ಮ ನನ್ನ ತಿಳಿದ ಮಟ್ಟಿಗೆ ತುಂಬ ಸಾಧು, ತಿರುಗಿಸಿ ಯಾರಿಗೂ ಒಂದು ಮಾತು ಅಂದವರಲ್ಲ. ಅದಕ್ಕೆ ಈ ಹೆಂಗಸು ಅಂದಿದ್ದನ್ನೆಲ್ಲ ಅನ್ನಿಸಿಕೊಂಡು ಯಾರಲ್ಲೂ ದೂರು ನೀಡುತ್ತಿರಲಿಲ್ಲ. ಅಪ್ಪಾಜಿಗೆ ತಂಗಿ ಎಂದರೆ ಪ್ರೀತಿ, ನಂಬಿಕೆ. ಅದಕ್ಕಾಗಿಯೇ ಅವರಲ್ಲಿಯೂ ಅಮ್ಮ ಏನೂ ಹೇಳಿಕೊಳ್ಳುತ್ತಿರಲಿಲ್ಲ. ಅವರು ಅವರಾಗಿಯೇ ಅಮ್ಮನ ಬಗ್ಗೆ ಗಮನ ಹರಿಸುತ್ತಿರಲಿಲ್ಲ. ಅದೇ ನನಗೆ ಅಪ್ಪಾಜಿಯ ಬಗೆಗಿನ ಈಗಿನ ಅಸಮಾಧಾನಕ್ಕೆ ಕಾರಣ. ಅಮ್ಮನನ್ನು ಅವರು ಸರಿಯಾಗಿ ಗಮನಿಸಿ ನೋಡಿಕೊಂಡಿದ್ದರೆ ಬಹುಶಃ ನನಗೆ ಆ ವಯಸ್ಸಿನಲ್ಲಿ ಅಮ್ಮನನ್ನು ಕಳೆದುಕೊಂಡು ಬದುಕುವ ಪರಿಸ್ಥಿತಿ ಬರುತ್ತಿರಲಿಲ್ಲ. ಆ ಅವಮಾನ, ಆ ದುಃಖ, ಆ ಅನಾಥ ಭಾವ, ಅಬ್ಬಾ, ಬದುಕು ಇಷ್ಟೊಂದು ಘೋರವೇ ಎಂಬ ಭಾವ ಆಗಲೇ ನನಗೆ ಬರುತ್ತಿತ್ತು. ಅಕ್ಕಪಕ್ಕದ ಮನೆಯ ಮಕ್ಕಳ ಜೊತೆಗೆ ಬೆರೆಯಲು ಒಂದು ರೀತಿಯ ಹಿಂಜರಿಕೆ. ಯಾರಾದರೂ ಅಮ್ಮ ಎಲ್ಲಿ ಎಂದು ಕೇಳಿದರೆ ಏನು ಹೇಳೋದು ಎಂಬ ಹಿಂಜರಿಕೆ, ಭಯ. ಒಂದು ದಿನ ಶಾಲೆಯಲ್ಲಿ ನಾನ್ಯಾರ ಜೊತೆಗೂ ಆಟವಾಡುತ್ತಿದ್ದೆ. ಅಮ್ಮನ ವಿಷಯ ಬಂದಿತ್ತು. ನಮ್ಮಮ್ಮ ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ನಿಮ್ಮಮ್ಮ ಹೇಗೆ ಎಂದು ಸಹಜವಾಗಿ ಕೇಳಿದ್ದ ಆ ಹುಡುಗ. ಆಗ ಅಲ್ಲಿಯೇ ಪಕ್ಕದಲ್ಲಿದ್ದ ನನ್ನದೇ ಊರಿನ ಹುಡುಗನೊಬ್ಬ ಅವನಿಗೆ ಅಮ್ಮ ಇಲ್ಲ, ಓಡಿ ಹೋಗಿದ್ದಾರೆ ಎಂದು ಬಿಟ್ಟಿದ್ದ. ನನಗೆ ಅಳುವೇ ಬಂದು ಬಿಟ್ಟಿತ್ತು. ಈ ಓಡಿ ಹೋಗುವುದು ಎಂದರೆ ಏನು? ಆ ವಯಸ್ಸು, ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳುವ ವಯಸ್ಸೇ? ನನಗೂ ಏನೊಂದು ಅರ್ಥವಾಗಿರಲಿಲ್ಲ ಆಗ. ಅಳುತ್ತಾ ಒಂದು ಕಡೆ ಕುಳಿತು ಬಿಟ್ಟಿದ್ದೆ ಅಷ್ಟೇ. ಮನೆಗೆ ಬರುವಾಗಲೂ ಅಳು ನಿಂತಿರಲಿಲ್ಲ ನನ್ನದು. ಅಳುತ್ತಲೇ ಅಪ್ಪಾಜಿ, ಮುದುಕಮ್ಮ ಇಬ್ಬರನ್ನೂ ಕೇಳಿದ್ದೆ, ಓಡಿ ಹೋಗೋದು ಅಂದ್ರೇನು? ನಮ್ಮಮ್ಮ ಓಡಿ ಹೋಗಿದ್ದಾರಾ ಎಂದು. ಅಪ್ಪಾಜಿಯವರದ್ದು ಅದೇ ಮೌನ. ಅಜ್ಜಮ್ಮ ಮಾತ್ರ, ಅಯ್ಯೋ ನನ್ನ ದೊರೆ, ಯಾರಮ್ಮ ಹೀಗೆಲ್ಲ ನಿಂಗೆ ಹೇಳಿದ್ದು? ಹಾಗೆಲ್ಲ ಏನೂ ಇಲ್ಲ ಕಂದ, ಚಿಕ್ಕೋರು ಹಾಗೆಲ್ಲ ಮಾತಾಡಬಾರ್ದು ಪುಟ್ಟ, ಎಳ್ಬಾರ್ದು ದೊರೆ ಎಂದು ಕಣ್ಣೀರು ಒರೆಸಿ ಸಮಾಧಾನ ಮಾಡಿದ್ದರು. ಶಾಲೆಯಲ್ಲಿ ಯಾರೇ ನನ್ನ ನೋಡಿ ಮಾತನಾಡಿದರೂ ನನಗೆ ನನ್ನ ಅಮ್ಮನ ಕುರಿತೇ ಮಾತಾಡ್ತಿದ್ದಾರೆ, ನಾನು ಓಡಿ ಹೋದವಳ ಮಗ ಅಂತ ಮಾತಾಡ್ತಿದ್ದಾರೆ ಎಂದೇ ಅನಿಸೋದು. ಬೆಳೀತಾ ಜಗಳ, ಗಲಾಟೆ ನಡೆಯುವಾಗ ನನ್ನ ವಿರೋಧಿ ಗುಂಪಿನ ಹುಡುಗರು ಹಾಗೆ ಹೇಳಿದ್ದೂ ಇದೆ. ಆ ಮಾತು, ಆ ಅವಮಾನ ಎಲ್ಲವೂ ನನ್ನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿ ಬಿಟ್ಟಿದ್ದವು. ಇಂದಿಗೂ ನನ್ನ ಮನದಲ್ಲಿ ಒಂದು ರೀತಿಯ ಹಿಂಜರಿಕೆ ಇದೆ. ಜನರೊಂದಿಗೆ ಬೆರೆಯಲಾರೆ ನಾನು ಅಷ್ಟು ಸುಲಭವಾಗಿ. ಅದೇ ಕಾರಣಕ್ಕೆ ಈ ಊರಿನಲ್ಲಿ ಪಕ್ಕದ ಎಸ್ಟೇಟ್ನ ಪವನ್ ಹೊರತಾಗಿ ಯಾರೂ ಗೆಳೆಯರಿಲ್ಲ ಅವನಿಗೆ. ಅದೇ ಕಾರಣದಿಂದಲೇ ಹೆಣ್ಣು ಎಂದರೆ ಈ ಪರಿಯ ದ್ವೇಷ ಅವನಿಗೆ. ಹೆಣ್ಣು ಸ್ವಾರ್ಥಿ, ತನಗೋಸ್ಕರ ಮಾತ್ರ ಬದುಕಬಲ್ಲಳು ಅವಳು ಎಂಬುದು ಚಿಕ್ಕಂದಿನಿಂದಲೂ ಅವನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿ ಬಿಟ್ಟಿತ್ತು. ಆದರೆ ಇಂದು ಈ ಹುಡುಗಿ ಯಾಕೆ ಈ ಪರಿಯ ಸೆಳೆತ ಅವಳ ಮೇಲೆ? ಎಲ್ಲಿಂದಲೋ ಕೆಲಸ ಹುಡುಕಿ ಬಂದವಳು ಅವಳು. ಅವಳಲ್ಲಿ ನನಗೆ ಸೆಳೆತವೇ? ಥತ್ತೆರಿಕೆ. ಹೆಣ್ಣು, ಮೈ ಫುಟ್ ನೆವರ್. ನಾನು ಈ ಮೇಜರ್ ವಿಧಾನ್ ಕಾರ್ಯಪ್ಪಗೆ ಒಂದು ಹೆಣ್ಣಿನ ಸೆಳೆತವೇ? ಅಸಾಧ್ಯ, ಸಾಧ್ಯವೇ ಇಲ್ಲ. ನಾನ್ಯಾವತ್ತೂ ಒಮ್ಮೆ ಮಾಡಿದ ತಪ್ಪನ್ನು ಮತ್ತೊಮ್ಮೆ ಮಾಡುವವನೇ ಅಲ್ಲ. ಅದು ನನ್ನ ಜಾಯಮಾನವೇ ಅಲ್ಲ. ಇದೂ ಅಷ್ಟೇ. ಯಾವುದೋ ದುರ್ಬಲ ಗಳಿಗೆಯಲ್ಲಿ ಅವಳು ನನ್ನ ಸೆಳೆದಿರಬಹುದು. ಹಾಗಂತ ನಾನು ದುರ್ಬಲನಲ್ಲ. ನನಗೆ ಚೆನ್ನಾಗಿ ಗೊತ್ತು ನನ್ನ ಮನಸ್ಸು, ನನ್ನ ದೇಹ, ನನ್ನ ಭಾವನೆಗಳನ್ನು ಹೇಗೆ ಹಿಡಿತದಲ್ಲಿಟ್ಟುಕೊಳ್ಳಬೇಕು ಅಂತ. ಒಂದು ಕಡೆಗೆ ಕುಳಿತು ಮನಸ್ಸನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಿದ್ದ ವಿಧಾನ್. ಅಣ್ಣೋ, ಎಷ್ಟು ಸಲ ಕೂಗೋದು ನಿಮ್ಮನ್ನ? ಏನು ಮಾಡ್ತಾ ಕೂತಿದ್ದೀರಿ? ನಿಮಗೆ ಟೇಮ್ ಆಯ್ತಾ ಇಲ್ವಾ? ಹೋಗೋಕ್ಕಿಲ್ವಾ ಫ್ಯಾಕ್ಟ್ರಿಗೆ ಎಂದು ಕೇಳುತ್ತಾ ಮೇಲೆ ಬಂದಿದ್ದ ಗೋಪಿ. ಆಗ ಎಚ್ಚೆತ್ತಿದ್ದ ವಿಧಾನ್, ಏನಿಲ್ಲ ನಡಿ, ಬನ್ನಿ, ಇವತ್ತು ನಿಮಗೊಂದು ಆಶ್ಚರ್ಯ ಕಾದೈತೆ ಎಂದುಕೊಂಡ ಮನದಲ್ಲಿಯೇ. ಭವಾನಮ್ಮನವರ ಮಾತು ಕೇಳಿಸಿಕೊಳ್ಳುತ್ತಿದ್ದ ವಿಶಾಖಗೆ ಅವರ ಪರಿಸ್ಥಿತಿ ನೆನೆದು ಬೇಸರ, ದುಃಖ ಎರಡೂ ಆಗಿತ್ತು. ಎಷ್ಟು ಶ್ರೀಮಂತರಿದ್ರೇನು ಬಂತ ಭಾಗ್ಯ. ವಯಸ್ಸಾದ ಕಾಲದಾಗ ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ನಮ್ಮವರ ನಮ್ಮ ಜೊತೆಗಿಲ್ಲ ಅಂದ್ರ. ಅವರ ಕೈ ಹಿಡಿದು ನಡೆಸಿಕೊಂಡು ಬಂದು ಲಿಫ್ಟಲ್ಲಿ ಕೆಳಗೆ ಕರೆದುಕೊಂಡು ಬಂದಳು ವಿಶಾಖ. ಡೈನಿಂಗ್ ಟೇಬಲ್ನತ್ತ ನಿಧಾನವಾಗಿ ನಡೆದುಕೊಂಡು
ನಡೆಸಿಕೊಂಡು ಬಂದಿದ್ದಳು ಅವರನ್ನು. ಅಲ್ಲೇ ಕುಳಿತು ನೋಡುತ್ತಿದ್ದ ಕಾರ್ಯಪ್ಪನವರು ಆಶ್ಚರ್ಯದಿಂದ ಕಣ್ಣರಳಿಸಿದ್ದರು. ತನ್ನ ಅಮ್ಮನನ್ನು ಅಲ್ಲಿ ನೋಡಿ ಅತ್ಯಂತ ಸಂತೋಷದಿಂದ ಕಣ್ತುಂಬಿಕೊಂಡರು ಅವರು. ತಮ್ಮ ವೀಲ್ ಚೇರ್ನಲ್ಲಿಯೇ ಅಮ್ಮನ ಹತ್ತಿರ ಬಂದು, ಅಮ್ಮ, ನೀನಾ ಇಲ್ಲಿರೋದು? ನಿನ್ನ ಇಲ್ಲಿ ನೋಡಿ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ನನಗೆ. ಅಬ್ಬಾ, ಇಂಥದ್ದನ್ನು ದಿನಾನ ನಾನು ನೋಡ್ತೀನಿ ಅಂತ ಅಂದುಕೊಂಡೇ ಇರಲಿಲ್ಲ ಅಮ್ಮ ಎಂದು ಭಾವುಕರಾದರು. ಭವಾನಮ್ಮನವರಿಗೂ ಕೂಡ ತುಂಬ ದಿನದ ನಂತರ ಎಲ್ಲರ ಜೊತೆ ತಾನೂ ಇರುವಂತಾಯಿತಲ್ಲ ಎಂದು ಅವರೂ ಭಾವುಕರಾಗಿದ್ದರು. ನಿಜ ಕಣೋ, ನನಗೂ ಇಂಥ ಒಂದು ದಿನ ಬರಬಹುದು, ನಾನು ಇಲ್ಲಿ ಬಂದು ಎಲ್ಲರ ಜೊತೆ ಕೂತ್ಕೋಬಹುದು ಎಂಬ ಕಲ್ಪನೆಯೂ ಮಾಡಿಕೊಂಡಿರಲಿಲ್ಲ. ಇದಕ್ಕೆಲ್ಲ ಈ ಮಗುವೇ ಕಾರಣ ಕಣೋ. ಎಲ್ಲ ಇವಳ ಕೈಚಳಕ, ಆರೈಕೆ, ಪ್ರೀತಿ, ಕಾಳಜಿಯ ಫಲ ಎಂದು ವಿಶಾಖಳ ಮುಖಸವರಿದ್ದರು ಭವಾನಮ್ಮ. ನಿಜವಾಗಿಯೂ ಹೇಳ್ತಾ ಇದ್ದೀನಿ ಕಣಮ್ಮ, ಮನಪೂರ್ವಕವಾಗಿ. ನಿನ್ನಿಂದ ಇಂಥ ಒಂದು ದಿನ ನೋಡುವಂತಾಯಿತು ನಮ್ಮ ಮನೆಯಲ್ಲಿ. ಇಷ್ಟು ದಿನ ಇಲ್ಲದ ಲವಲವಿಕೆ, ಸಂತೋಷ ನನ್ನ ಅಮ್ಮನ ಮುಖದಲ್ಲಿ ಕಾಣ್ತಾ ಇದೆ. ಹೀಗೆ ಅಮ್ಮನನ್ನು ನೋಡಿ ಯಾವುದೋ ಯುಗವಾಗಿ ಹೋಗಿತ್ತು ನಾನು. ನಿಜವಾಗಿ ಪುಟ್ಟ, ನಾನು, ನನ್ನ ಮನೆಯವರು ನಿನಗೆ ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆಯೇ ಎಂದು ಕಣ್ತುಂಬಿಕೊಂಡರು ಕಾರ್ಯಪ್ಪನವರು. ಅಷ್ಟರಲ್ಲಿ ಗೋಪಿ ಹೊರಬಂದಿದ್ದ ಅಡುಗೆ ಮನೆಯಿಂದ. ಬಿಟ್ಟ ಕಣ್ಣು ಬಿಟ್ಟ ಹಾಗೆಯೇ ನಿಂತು ಬಿಟ್ಟಿದ್ದ ಅವನು. ಅಜ್ಜಮ್ಮ, ನೀವೇನಾ ಇಲ್ಲಿರೋದು? ದಿಟ್ವಾಗ್ಲೂ ಬಂದ್ಬಿಟ್ಟಿದ್ದೀರಾ? ನಂಬಕ್ಕೆ ಆಯ್ತಾ ಇಲ್ವಲ್ಲಪ್ಪ? ಇದೆಲ್ಲ ಪವಾಡ ಹೆಂಗಾಯ್ತು? ಅಕ್ಕ, ನೀವು ನಮ್ಮನೆಗೆ ಬಂದ ಗಳಿಗೆ ಚೆಂದಾಗದೆ ಕಣಕ್ಕೋ. ನಮ್ಮ ಅಜ್ಜಮ್ಮ ಹೆಂಗೆ ಪಳಪಳ ಅಂತ ಹೊಳಿತಾವ್ರೆ ನೋಡಿ. ನೀವೇ ಇದಕ್ಕೆಲ್ಲ ಕಾರಣ ಅಂತವ ಗೊತ್ತು ನನಗೆ. ಅವರನ್ನು ಹಿಂಗೆ ನೋಡೋಕ್ಕೆ ನನಗೆಷ್ಟು ಸಂತೋಷ ಆಯ್ತದೆ ಗೊತ್ತಾ ಅಕ್ಕ? ನಿಜವಾಗ್ಲೂ ಕಣಕ್ಕ, ನಿಮಗೆ ಶಾನೆ ಥ್ಯಾಂಕ್ಸು ಎಂದ ಗೋಪಿ ಸಂತೋಷದಿಂದ. ವಿಶಾಖಗಂತೂ ವಿಪರೀತ ಸಂಕೋಚವಾಯಿತು. ತಲೆ ಎತ್ತಲೂ ಆಗಲಿಲ್ಲ ಅವಳಿಗೆ. ಅಂಥದ್ದೇನು ಮಾಡಿಲ್ರಿ ನಾನು. ಅಲ್ಲೇನ್ರಿ ನನ್ನ ಕೆಲಸ, ಅದ ಮಾಡೀನಿ ಅಷ್ಟ ಎಂದಳು ಸಂಕೋಚದಿಂದ. ಇವಕ್ಕ ಇಷ್ಟು ನಿಧಾನಕ್ಕೆ ಮಾತಾಡ್ತಾ ಇದ್ರೆ ಇಲ್ಲಿ ಯಾರಿಗೆ ಕೇಳಿಸತ್ತು? ಮೊದಲೇ ಇವರು ಆಡ ಮಾತೇ ಅರ್ಥ ಆಗಕ್ಕಿಲ್ಲ. ನಮ್ಮ ಕಿವಿನ ಇವಕ್ಕನ ಬಾಯ್ತಾವನೇ ಇಟ್ಕೋಬೇಕು ಅಷ್ಟೇಯ ಎಂದು ಗೊಣಗಿಕೊಂಡ ಗೋಪಿ. ಆದರೂ ತುಂಬ ಒಳ್ಳೆಯವರು ಇವಕ್ಕ. ನಮ್ಮ ಮನೇನ ಒಂದು ಹದಕ್ಕೆ ತರ್ಬೋದು ಅನ್ನಿಸ್ತದೆ ನನಗೆ ಎಂದುಕೊಂಡ. ಗೋಪಿ ಏನು ಹಂಗೆ ಕಣ್ಣು ಬಾಯಿ ಬಿಟ್ಕೊಂಡು ನಿಂತಿದ್ದೀಯಾ? ಯಾಕೆ ಇವತ್ತು ನಿಮ್ಮ ಅಣ್ಣ ಬರಲ್ವಂತ ತಿಂಡಿಗೆ? ಹೋಗಿ ಕರಿ, ಅವನಿಗೂ ಸರ್ಪ್ರೈಸ್ ಆಗುತ್ತೆ ಇವತ್ತು ಎಂದರು ಕಾರ್ಯಪ್ಪನವರು. ಕರೆದೆ ಆವಾಗಲೇ ಅಣ್ಣನ್ನ, ಇನ್ನೂ ಬಂದೇ ಇಲ್ವಲ್ಲ, ಅದೇನು ಮಾಡ್ತಾ ಇತ್ತೋ. ಇರಿ, ಇನ್ನೊಂದು ಸಲ ಕರೆದ್ಬಿಟ್ಟು ಬರ್ತೀನಿ ಎನ್ನುತ್ತಾ ಮೇಲೆ ನಡೆದ ಗೋಪಿ. ಅಣ್ಣ ಎಂಬ ಪದ ಗೋಪಿಯ ಬಾಯಲ್ಲಿ ಯಾವಾಗ ಬಂತೋ ಭಯಕ್ಕೆ ಕೈಕಾಲು ನಡುಗತೊಡಗಿತು ವಿಶಾಖಾಗೆ. ಬಾಯೆಲ್ಲ ಒಣಗಿತು, ಮುಖ ಕೆಂಪಾಗಿ ಹೋಯಿತು ಅವಳದು. ಯಪ್ಪ, ಆ ಮನುಷ್ಯನೂ ಬರ್ತಾರಂತಲ್ಲ ಇಲ್ಲಿಗ. ಅವ್ರು ಬಂದಾಗ ನಾನಿಲ್ಲಿದ್ರ ಮುಗೀತು ನನ್ನ ಕಥೆ. ಕಣ್ಣಾಗ ನನ್ನ ಸುಟ್ಬಿಡ್ತಾರ ಅಷ್ಟ. ಅವನು ತನ್ನ ನೋಡುವ ಸುಡುನೋಟ ನೆನಪಾಗಿ ಒಡಲೆಲ್ಲ ಕಂಪಿಸಿತು ಅವಳಿಗೆ. ಅವನು ಆ ದಿನ ಹಿಡಿದಿದ್ದ ತನ್ನ ಕೈಯನ್ನು ನೋಡಿಕೊಂಡಳು. ಅಬ್ಬಾ, ಎಂತಹ ಹಿಡಿತ! ಅದೆಷ್ಟು ಬಲವಾಗಿ ಹಿಡಿದಿದ್ದನೆಂದರೆ ರಕ್ತವೆಲ್ಲ ಹೆಪ್ಪುಗಟ್ಟಿ ಬಿಟ್ಟಿತ್ತು ಅವನು ಹಿಡಿದ ಜಾಗದಲ್ಲಿ. ಅದರ ಕಲೆ ಇನ್ನೂ ಇತ್ತು ಅವಳ ಕೈಯಲ್ಲಿ. ನೋವು ಮಾಡಿದ್ದೂ ಅವನೇ, ಅದಕ್ಕೆ ಔಷಧ ಸವರಿದ್ದೂ ಅವನೇ. ಯಪ್ಪ, ಎಂಥ ಮನುಷ್ಯ ಅದಾರೋ ಅರ್ಥನಾ ಆಗೋಲ್ದಾಗೈತಿ ನನಗೆ. ಹೆಂಗಾರ ಹಾಳಾಗಲಿ, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಬೇಕಾಗೈತಿ ನಾನು. ಈ ಮನುಷ್ಯ ಬರೋದ್ರೊಳಗೆ ಭಯ ಬಿದ್ದಿದ್ದಳು ವಿಶಾಖ. ತನ್ನ ಕೈಗೆ ನೋವು ಕೂಡ ಅವನೇ ಮಾಡಿ ಔಷಧ ಕೂಡ ಅವನೇ ಹಚ್ಚಿದ್ದು ನೆನಪಾಗಿ ತಲೆ ಕೊಡವಿದಳು. ಇಂದು ಕೂಡ ತನ್ನ ಪಾಡಿಗೆ ತಾನು ನಿಂತಿದ್ದರೆ ಬಂದು ಮಾತನಾಡಿಸಿ ತನ್ನ ಕೈ ಎಳೆದಾಡಿ ಬೈದು ಕಳುಹಿಸಿದ್ದು ನೆನಪಾಯಿತು. ಅಜ್ಜಿ, ನಾನು ಒಳಗಡೆ ಅಣ್ಣಂಗ ಸಹಾಯ ಮಾಡಕ್ಕೆ ಹೋಗ್ತೀನಿ, ನೀವು ತಿಂಡಿ ತಿಂದ್ರಿ ಎಂದಳು ವಿಶಾಖ. ಯಾಕೆ ಪುಟ್ಟ, ನೀನು ತಿಂಡಿ ತಿನ್ನಮ್ಮ, ನಿಂದು ಇನ್ನೂ ತಿಂಡಿ ಆಗಿಲ್ಲ ಅಲ್ವಾ ಎಂದರು ಕಾರ್ಯಪ್ಪನವರು. ಭವಾನಮ್ಮನವರಿಗೆ ಆತಂಕ. ಮೊಮ್ಮಗ ಬರುವುದು, ಈ ಹುಡುಗಿನ ನೋಡೋದು, ಏನಾದರೂ ಅನ್ನೋದು, ಅವೆಲ್ಲ ಯಾಕೆ ಎಂದು ಯೋಚಿಸಿದವರು, ಸರಿ ಪುಟ್ಟ, ನೀನು ಒಳಗೆ ಹೋಗಿ ಗೋಪಿಗೆ ಸಹಾಯ ಮಾಡು, ಆಮೇಲೆ ನಿನ್ನ ತಿಂಡಿ ಆದಮೇಲೆ ನನ್ನ ಕರ್ಕೊಂಡು ಹೋಗುವಂತೆ ಎಂದರು. ಯವ್ವ, ಬದುಕೊಂಡೆ ವಿಶಾಖ, ಬೀಸೋ ದೊಣ್ಣಿಯಿಂದ ತಪ್ಪಿಸ್ಕೊಂಡ್ರ 1000 ವರ್ಷ ಆಯಸ್ಸಂತ. ಮೊದಲು ಇಲ್ಲಿಂದ ಹೋಗ್ತೇನೆ ಎಂದುಕೊಂಡವಳೆ ಅಡುಗೆ ಮನೆ ಕಡೆ ನಡೆದಳು ವಿಶಾಖ. ವಿಧಾನ್ ಡೈನಿಂಗ್ ಟೇಬಲ್ನತ್ತ ಬಂದವನು ಆಶ್ಚರ್ಯದಿಂದ ಕಣ್ಣು ಬಿಟ್ಟಿದ್ದ ತನ್ನ ಮುದುಕಮ್ಮನನ್ನು ಅಲ್ಲಿ ನೋಡಿ, ಏನಿದು ಮುದುಕಮ್ಮ, ನೀನೇನ ಬಂದಿದ್ದು ಇಲ್ಲಿ? ಹೆಂಗಾಯ್ತು ಈ ಪವಾಡ ಎಂದ ಕುತೂಹಲದಿಂದ ವಿಧಾನ್. ನೋಡೋ ಮೊಮ್ಮಗನೇ, ನಿನ್ನ ಮುದುಕಮ್ಮನೇನಾ ಇಲ್ಲ ದೆವ್ವಾಗಿವ ಬಂದಿದ್ಯಾ ಅಂತ ಎಂದು ಅವನ ಕಾಲೆಳೆದಿದ್ದರು ಭವಾನಮ್ಮ. ಕನ್ಫರ್ಮ್ ಕಣೆ ಮುದುಕಮ್ಮ, ಇದು ನನ್ನ ಮುದುಕಮ್ಮನೇ, ಡೌಟೇ ಇಲ್ಲ.
ಇಂಥ ನೋಟಂಕಿ ಮಾತಾಡೋರು ನಿನ್ನ ಬಿಟ್ಟರೆ ಯಾರಿದ್ದಾರೆ ಈ ಮನೆಯಲ್ಲಿ ಎಂದು ಅವರ ಸನಿಹ ಬಂದು ಅವರನ್ನು ಅಪ್ಪಿದ್ದ ವಿಧಾನ್. ಮುದುಕಮ್ಮ, ನಿಜ ಹೇಳ್ತಿದ್ದೀನಿ, ಇವತ್ತು ಈ ಮನೆಗೊಂದು ಕಳೆ ಬಂತು ನೋಡು. ನೀನು ಬಂದಲ್ಲ, ನನಗಂತೂ ತುಂಬ ಖುಷಿಯಾಯಿತು ಮುದುಕಮ್ಮ ಎಂದು ಪ್ರೀತಿಯಿಂದ ಅವರ ಹಣ್ಣೆಗೆ ಮುತ್ತಿಟ್ಟಿದ್ದ. ಹೋ ಹೋ ಹೋ, ನಾನು ಮುದುಕಮ್ಮ ಕಣೋ, ನಿನ್ನ ಹೆಂಡ್ತಿಯಲ್ಲ ಮುತ್ತು ಕೊಡೋಕೆ ಎಂದು ಮತ್ತೆ ಅವನ ಕಾಲೆಳೆದಿದ್ದರು. ನೋಡು ನೋಡು ಮುದುಕಮ್ಮ, ಹಿಂಗೆ ಮಾತಾಡ್ತೀಯ ನೀನು ಅಂತ ನನ್ನ ಬಗ್ಗೆ ಗೊತ್ತು ತಾನೆ ನಿಂಗೆ. ನೀನಿಂಗೆ ಮಾತಾಡ್ತಾ ಇರು, ಮತ್ತೆ ನಿನ್ನ ಎತ್ಕೊಂಡೋಗಿ ನಿನ್ನ ರೂಮಲ್ಲೇ ಹಾಕ್ತೀನಿ ಎಂದು ಮುಖ ಊದಿಸಿದ ವಿಧಾನ್. ತಪ್ಪಾಯ್ತು ಕಣೋ ದೊರೆ, ನಾನು ಪಾಪ ಅಲ್ವಾ, ಇಲ್ಲೇ ತಿಂತೀನಿ ಪ್ಲೀಸ್ ಎಂದು ಮುಖ ಚಿಕ್ಕದು ಮಾಡಿ ನಾಟಕವಾಡಿದರು. ಜೋರಾಗಿ ನಕ್ಕು ಬಿಟ್ಟ ವಿಧಾನ್. ನೋಟಂಕಿ ಮುದುಕಮ್ಮ ಅಂತ ಸುಮ್ಮನೆ ಹೇಳ್ತೀನ ನಾನು, ಹೆಂಗೆ ನಾಟಕ ಮಾಡ್ತೀಯ ನೋಡು ಎಂದ. ಕಾರ್ಯಪ್ಪನವರಿಗಂತೂ ಈ ವಾತಾವರಣ ಕಣ್ಣೀರನ್ನೇ ತರಿಸಿತ್ತು. ಸಂತೋಷಕ್ಕೆ ಗೋಪಿಯೂ ನೋಡಿ ನಗುತ್ತಾ ನಿಂತಿದ್ದ. ಎಲ್ಲವನ್ನೂ ಅಡುಗೆ ಮನೆಯ ಕಿಟಕಿಯಿಂದ ನೋಡುತ್ತಿದ್ದಳು ವಿಶಾಖ. ಗ್ಲಾಸ್ ಇರುವುದರಿಂದ ಇವಳು ನೋಡುತ್ತಿದ್ದುದು ಹೊರಗಿನವರಿಗೆ ಕಾಣಿಸುತ್ತಿರಲಿಲ್ಲ. ವಿಧಾನ್ ಜೋರಾಗಿ ನಕ್ಕಾಗ ಆಶ್ಚರ್ಯದಿಂದ ಅವನ ಮುಖವನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ವಿಶಾಖ. ಅವನು ನಕ್ಕಾಗ ಅವನ ತೀಕ್ಷ್ಣವಾದ ಆಕರ್ಷಕ ಕಂಗಳು ಕೂಡ ನಗುತ್ತಿರುವಂತೆ ಭಾಸವಾಗುತ್ತಿತ್ತು. ನಕ್ಕು ಅವನು ಮೀಸೆ ತಿರುವ ರೀತಿ, ಹಣೆಯ ಮೇಲಾಡುತ್ತಿದ್ದ ಕೂದಲನ್ನು ಕೈಯಿಂದ ಮೇಲೆ ಎತ್ತುವ ಪರಿ ಆಕರ್ಷಕವಾಗಿತ್ತು. ಅಲ್ಲ, ಈ ಮನುಷ್ಯಾಗ ನಗಾಕ ಕೂಡ ಬರ್ತೈತೇನ, ನಕ್ರ ಈ ಮನುಷ್ಯ ಎಷ್ಟು ಚಂದ ಕಾಣಿಸ್ತಾರಲ್ಲ ಎಂದುಕೊಂಡಳು. ಎಲ್ಲದಕ್ಕೂ ಕಾರಣ ಆ ಹುಡುಗಿ ಕಣೋ ದೊರೆ. ಅದೆಷ್ಟು ಪ್ರೀತಿ ವಿಶ್ವಾಸ ಅವಳಿಗೆ ನನ್ನನ್ನು ಕಂಡರೆ. ಅವಳ್ಯಾರೋ ನಾವ್ಯಾರೋ, ಆದರೂ ಆ ಪುಟ್ಟ ಹುಡುಗಿ ಎಷ್ಟು ಶ್ರದ್ಧೆ ಪ್ರೀತಿಯಿಂದ ನನ್ನ ಸೇವೆ ಮಾಡ್ತಾಳೆ ಅಂತೀಯ. ಈಗಿನ ಕಾಲದಲ್ಲಿ ನಮ್ಮ ಮನೆಯವರೇ ಏನು, ಮಕ್ಕಳೇ ನಮ್ಮನ್ನು ನೋಡಿಕೊಳ್ಳಲು ಹಿಂದು ಮುಂದು ನೋಡುವಾಗ ಇವಳು ಎಲ್ಲಿಂದಲೋ ಬಂದ ಹುಡುಗಿ, ಅವಳಿಗೆ ನನ್ನ ಇಷ್ಟು ಚೆನ್ನಾಗಿ ನೋಡಿಕೊಳ್ಳುವ ಅವಶ್ಯಕತೆ ಎಲ್ಲಿದೆ ಅಲ್ಲವೇ? ಏನೋ ಸಂಬಳ ತಗೋತಾಳೆ, ಹೇಳಿದಷ್ಟು ಕಾಟಾಚಾರಕ್ಕೆ ಮಾಡಿಕೊಂಡು ಹೋದರೆ ಸಾಕಿತ್ತು ಅಲ್ಲವೇ? ಆದರೆ ಈ ಹುಡುಗಿ ಹಾಗಲ್ಲ ಕಣೋ ದೊರೆ, ನನ್ನನ್ನು ತನ್ನ ಸ್ವಂತ ಅಜ್ಜಿಯೇ ಅನ್ನೋ ಹಾಗೆ ನೋಡ್ಕೊಳ್ಳುತ್ತೆ ಕಣೋ. ನೋಡು, ನಿನ್ನ ಅಜ್ಜಮ್ಮನ್ನ ನೀನು ಈ ಮಧ್ಯೆ ಇಷ್ಟು ಚೆನ್ನಾಗಿ ಸೀರೆ ಹಾಕಿ ತಲೆ ಬಾಚಿಕೊಂಡು ಇದ್ದಿದ್ದನ್ನು ನೋಡಿದ ನೆನಪಿದೆಯಾ? ಇಲ್ಲ ತಾನೇ? ಅವಳೇ ಕಣೋ ನನಗೆ ಸ್ವಂತ ಸೀರೆ ಆರಿಸಿ ಉಡಿಸಿ ತಲೆ ಬಾಚಿ ನನ್ನ ರೆಡಿ ಮಾಡಿರೋದು. ಯಾವ ಜನ್ಮದ ಋಣಾನುಬಂಧನೋ ಏನೋ ನಮಗೆ ಸಿಕ್ಕಿದಾಳೆ ಹುಡುಗಿ. ಇಷ್ಟು ಪುಟ್ಟ ವಯಸ್ಸಿಗೆ ಎಂತಹ ತಾಳ್ಮೆ, ಎಂತಹ ಹೃದಯ ಶ್ರೀಮಂತಿಕೆ ಹುಡುಗಿಗೆ ಎಂದರು ಮನಪೂರ್ವಕವಾಗಿ ಭವಾನಮ್ಮ. ಅವರು ಹೇಳಿದ್ದು ನಿಜವೇ ಆಗಿತ್ತು. ಅದು ಅವನಿಗೂ ತಿಳಿದ ವಿಷಯವೇ. ಈ ಮನೆಯಲ್ಲಂತೂ ಮನೆಯವರು ಯಾರೋ ಹೊರಗಿನವರಂತೆಯೇ ತಮ್ಮವರನ್ನು ಕೂಡ ನಡೆಸಿಕೊಳ್ಳುತ್ತಿದ್ದರು. ಮುದ್ಕಮ್ಮ, ಎಲ್ಲಿ ಈ ಮನೆಯ ಉಳಿದ ಜನ? ಏನೋ ತಲೆ ಹೋಗೋ ಕೆಲಸ ಬಂದಿದೆಯೇನೋ ಅನ್ನೋ ಥರ ಊರು ಉದ್ಧಾರ ಮಾಡೋಕ್ಕೆ ಹೋಗಿರ್ತಾರೆ. ತಮ್ಮ ಮನೇನ ಉದ್ಧಾರ ಮಾಡೋ ಮನಸ್ಸೇ ಬರಲ್ಲ ಇಂಥವಕ್ಕೆಲ್ಲ ಅಲ್ಲ. ಥತ್ತೆರಿಗೆ ನಾನು ಯಾರನ್ನ ಕೇಳ್ತಾ ಇದ್ದೀನಿ ನೋಡು. ಅವಕ್ಕೆ ನಿನ್ನ ನೋಡ್ಕೊಳ್ಳೋದು ಕೂಡ ಕಷ್ಟ ಆಗಿತ್ತಲ್ಲ. ನಿನ್ನ ಈಗ ನೋಡಿ ಬಾಯಿ ಬಡ್ಕೊಳ್ಳೋರೇನೋ ಏನೋ ತಮಗೆ ಎಲ್ಲಿಲ್ಲದ ಸಂತೋಷ ಆಗಿದೆ ಅನ್ನೋ ಥರ. ಎಂಥೆಂಥ ಜನಾನ ಹುಟ್ಟಿಸಿದೀಯಪ್ಪ ಭಗವಂತ, ಗ್ರೇಟ್ ನೀನು ಎಂದು ಮೇಲೆ ನೋಡಿ ಕೈ ಮುಗಿದ. ಈ ಹುಡುಗಿ ಚಿಕ್ಕೋಳಾದರೂ ಎಂಥ ಮಾನವೀಯತೆ ಇದೆ ಇವಳಿಗೆ. ಮನದಲ್ಲಿಯೇ ಅವಳ ಗುಣವನ್ನು ಮೆಚ್ಚಿಕೊಂಡ ವಿಧಾನ್. ಪ್ಲೀಸ್ 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 ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.